ಹುಬ್ಬಳ್ಳಿಯಲ್ಲಿ ಗರಿಗೆದರ್ತಾ ಇದೆ ಲೋಕಸಭೆ ಚುನಾವಣೆಯ ಅಖಾಡ. ಗುರು ಶಿಷ್ಯರ ನಡುವೆ ಶುರುವಾಗ್ತಾ ಇದೆಯಾ ವಾಕ್ಸಮರ? ಹಾಗಾದ್ರೆ ಅಂದ್ರೆ ಜಗದೀಶ್ ಶೆಟ್ಟರ್ ವಿರುದ್ಧ ಮಹೇಶ್ ತೆಂಗಿನಕಾಯಿ. ಯಾಕಂದ್ರೆ ಅವರಿಬ್ಬರೇ ಕಳೆದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಎದುರಾಳಿಯಾಗಿದ್ರು. ಜಗದೀಶ್ ಶೆಟ್ಟರ್ ಗುರು, ಶಿಷ್ಯ ಮಹೇಶ್ ತೆಂಗಿನಕಾಯಿ. ಅಭಿವೃದ್ಧಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಶಾಸಕ ತೆಂಗಿನಕಾಯಿ ಆರೋಪ ಮಾಡಿದ್ದಾರೆ. ತಾಕತ್ತಿದ್ರೆ ಅನುದಾನ ತರಲಿ ಅಂತ ಹೇಳಿ MLC ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ. ತೆಂಗಿನಕಾಯಿ ರೆಡಿಮೇಡ್ ಶಾಸಕ ಅಂತ ಹೇಳಿ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಮತ್ತೆ ಆ ಚುನಾವಣೆಯ ಕಾವು, ಚುನಾವಣಾ ಹೇಳಿಕೆಗಳ ರೀತಿಯಲ್ಲಿ ಇಬ್ಬರ ನಡುವೆ ಟಾಕ್ ಫೈಟ್ ಜೋರಾಗ್ತಾ ಇದೆ. ಕ್ಲಿಯರ್ ಇದೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಮಗೆ ಒತ್ತಡ ಭಾಳ ಐತಿ, ಅದನ್ನ ನಿಲ್ಲಿಸಬೇಕು ಅನ್ನೋದನ್ನ ಮಾತನ್ನ ನನಗೆ ಹೇಳಿದ್ದಾರೆ. ಹೀಗಾಗಿ ನಾನು ಯಾವುದು ನಿಮ್ಗೆ ಯಾವ ಕಾಮಗಾರಿ ಇತ್ತು ಈಗ ಗೊತ್ತಾಗುತ್ತೆ. ಇನ್ನೊಂದು 4-5 ದಿವಸ ಏನು ಚೇಂಜ್ ಮಾಡಿಕೊಟ್ರು ಸದ್ಯಕ್ಕೆ ಯಾವ ಕಾಮಗಾರಿಗಳಿತ್ತು, ಯಾವ ಕಾಮಗಾರಿಗಳನ್ನ ನಿಲ್ಸಾಕತ್ತಾರ ಅಥವಾ ಅವ್ನ ಏನಾರ ಶಿಫ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಂಥದ್ದಾಗಿದೆ. ಅಲ್ಲ, ನಂದು ಕ್ಲಿಯರ್ ಐತಿ. ನಾನು ಯಾವುದೂ ಕೂಡ ನಾನು ಶಾಸಕನಾದ್ಮೇಲೆ ಏನು ಕಾಮಗಾರಿಗಳು ಯಥಾವತ್ತಾಗಿ ಜಾರಿಗೊಳಿಸಿದೆ ಅಂತ ಹೇಳಿ ನಾನು ಯಾವುದು ಒಂದು ಡೈವರ್ಷನ್ ಮಾಡಕ್ ಹೋಗ್ಲಿಲ್ಲ. ಅವ್ರು ಮಾಡ್ಯಾರೋ ಇವ್ರು ಮಾಡ್ಯಾರ ಅನ್ನೋದಲ್ಲ. ಅಲ್ಟಿಮೇಟ್ಲಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕಾಯ್ತು. ಅದಕ್ಕೆ ಪೂರಕವಾಗಿ ಏನೇನು ಆಗ್ಬೇಕು ಹೇಳಿದ್ವಿ. ಈಗ ನಾನು ಕೂಡ ಮಾಡ್ಬೇಕು. ಹಾಗಂದ್ರೆ ಇವ್ರು ಮಾಡ್ಯಾರ ಅಂತೇಳಿ ಅವನ್ನೆಲ್ಲ ನೋಡ್ರಿ, ಒಂದು ರೆಡಿಮೇಡ್ ಎಲ್ಲ ತಯಾರಿದ ಕ್ಷೇತ್ರನ ತಗೊಂಡಿದ್ದಾರೆ. ರೆಡಿಮೇಡ್ ಕ್ಷೇತ್ರ ಇದು. ಎಲ್ಲಿ ಒಂದು ಸಾವಿರಾರು ಕೋಟಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿ 6 ಸಲ ಆರಿಸಿ ಬಂದಾಗ ಮತ್ತು ಕಳೆದ ಬಾರಿಯಂತೂ ಸಿಕ್ಕಾಪಟ್ಟಿ ಕೆಲಸ ಮಾಡಿದ್ದಾರೆ. ಮತ್ತು ಚುನಾವಣೆ ಮುಂಚೆ 100-200 ಕೋಟಿ ಲೋಕೋಪಿ ಇಲಾಖೆಯಿಂದ ಹಣ ತೊಗೊಂಡಿದ್ದಾರೆ. ಏನು ಕೆಲಸ ನಡೀತಾ ಇರಲ್ಲ, ಆ ಕೆಲಸ ನಡೆದಿದ್ದನ್ನು ಸ್ಪೀಡಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಇನ್ನು ನನಗೆ ಪ್ರೀತಿಯ ಕ್ಷೇತ್ರ ಇದು, ಸೆಂಟ್ರಲ್ ಕ್ಷೇತ್ರ ಅಂದರೆ ಪ್ರೀತಿಯ ಕ್ಷೇತ್ರ ಇದು. ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಕೆಲಸ ಈಗ ನಾನು ಶಾಸಕನ ಇರಲೇ ಇರ್ಬೋದು, ಆದರೆ ವಿಧಾನ ಪರಿಷತ್ ಸದಸ್ಯ ಅನ್ನೋದು ಬರೀಬಾರ್ದು. ಹೀಗಾಗಿ ಈ ಸೆಂಟ್ರಲ್ ಕ್ಷೇತ್ರ ಇನ್ನೂ ಸ್ಟ್ರೆಂಥನ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಂದು ಇನ್ನೂ ಏನು